Hello everyone, ಎಲ್ರಿಗೂ ನಮಸ್ಕಾರ. Extreme ಚಾನಲ್ಗೆ ಸ್ವಾಗತ. So today we are going to look about different types of electric current, that is alternating current and direct current. So let us look into it. What is alternating current? Alternating current is an electric current which periodically reverses the direction. So ಹಾಗಂದ್ರೆ ಏನು? What is electric current? So electric current is the flow of electrons from one place to other place. So electricity current ಅಂದ್ರೆ ಏನು ಅಂತಂದ್ರೆ ಎಲೆಕ್ಟ್ರಾನ್ಸ್ ಏನಿರ್ತವೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತಾರೆ. ಸೊ ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್? ದಟ್ ಪೀರಿಯಾಡಿಕಲಿ ರಿವರ್ಸಸ್ ದ ಡೈರೆಕ್ಷನ್. ಪೀರಿಯಾಡಿಕಲಿ ಅಂತಂದ್ರೆ ಸೊ ಫ್ರಮ್ ಒನ್ ಟೈಮ್ ಫ್ರೇಮ್ ಟು ಅನದರ್ ಟೈಮ್. ಫಾರ್ ಎಕ್ಸಾಂಪಲ್ ಫ್ರಮ್ 0 ಸೆಕೆಂಡ್ ಟು 1 ಸೆಕೆಂಡ್. ಆ ಟೈಮಲ್ಲಿ ಆ ಒನ್ ಟೈಮ್ ಅದು 0 to 1 ಸೆಕೆಂಡ್ ಆದ ಕೂಡಲೇ ಅದು ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಆದ ಕೂಡಲೇ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಸೊ ಅದನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಅಂತಾರೆ. ವಾಟ್ ಈಸ್ ಡೈರೆಕ್ಟ್ ಕರೆಂಟ್? Direct current which flows only in one direction. So what is direct current is that direct current ಅನ್ನೋದು electrons only one direction ಅಲ್ಲಿ flow ಆಗುತ್ತೆ. That doesn't change with time. So time change ಆದಂಗೆ direct current flow change ಆಗಲ್ಲ. So it always flows in the same direction. That is called as direct current. Next, alternating current is in the form in which electric power is delivered to businesses and residences. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಫಾರ್ಮಲ್ಲೇ ಈಗ ಬಿಸ್ನೆಸ್ಸು ಹಾಗೆ ರೆಸಿಡೆನ್ಸಸ್ ಅಲ್ಲಿ ಪವರ್ ಸಪ್ಲೈ ಆಗೋದು. ಸೊ ಈಗ ನಮ್ಮ ಮನೆಗಳಿಗೆ ಮತ್ತು ಆಫೀಸಸ್ಗೆ ಬರೋ ಪವರ್ ಏನಿರುತ್ತೆ ಅದು ಆಲ್ಟರ್ನೇಟಿಂಗ್ ಕರೆಂಟ್ ಫಾರ್ಮಲ್ಲೇ ಇರುತ್ತೆ. ನೆಕ್ಸ್ಟ್, ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ದಟ್ ಕನ್ಸ್ಯೂಮರ್ಸ್ ಟಿಪಿಕಲಿ ಯೂಸ್ ವೆನ್ ದೆ ಪ್ಲಗ್ ಕಿಚನ್ ಅಪ್ಲಯನ್ಸಸ್, ಟೆಲಿವಿಷನ್ಸ್, ಫ್ಯಾನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಲ್ಯಾಂಪ್ಸ್ ಇನ್ ಟು ಎ ವಾಲ್ ಸಾಕೆಟ್. ಸೊ ನೀವು ಮನೇಲಿ ಯೂಶಲಿ ಯೂಸ್ ಮಾಡ್ತಾ ಇರ್ತೀರಲ್ವಾ ನಾರ್ಮಲ್ ಅಪ್ಲಯನ್ಸಸ್ ಲೈಕ್ ಫ್ರಿಡ್ಜ್ ಆರ್ ಫ್ಯಾನ್ಸ್, ಎಲೆಕ್ಟ್ರಿಕ್ ಲ್ಯಾಂಪ್ಸ್, ಟೆಲಿವಿಷನ್ಸ್. ಸೊ ಅದೆಲ್ಲವೂ ಪವರ್ ವರ್ಕ್ ಆಗಬೇಕಂದ್ರೆ ಆ ಪ್ಲಗ್ನ ಸಾಕೆಟ್ಗೆ ಇಡ್ತಿರಲ್ವಾ. ಸೊ ಆ ಸಾಕೆಟಿಂದ ಬರೋ ಪವರು ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರುತ್ತೆ. ಸೊ ನಿಮ್ಮ ಮನೆಗಳಿಗೆ ಬರೋ ಪವರ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಎ ಕಾಮನ್ ಸೋರ್ಸ್ ಆಫ್ ಡಿ ಸಿ ಪವರ್ ಈಸ್ ಎ ಬ್ಯಾಟ್ರಿ ಸೆಲ್ ಇನ್ ಎ ಫ್ಲ್ಯಾಶ್ ಲೈಟ್. ಸೊ ಈಗ ಆಲ್ಟರ್ನೇಟಿಂಗ್ ಕರೆಂಟ್ ಎಲ್ಲಿ ಯೂಸ್ ಮಾಡ್ತೀರಾ ನಿಮ್ಮ ಡೈಲಿ ಲೈಫಲ್ಲಿ ಅಂತ ತಿಳ್ಕೊಂಡ್ರಿ. ಸೊ ಡಿ ಸಿ ಪವರ್ ಹಾಗಾದರೆ ಎಲ್ಲಿ ಯೂಸ್ ಮಾಡ್ತೀರಿ? So there are two types of current, right? AC and DC. So you know where are AC current used. So where do you think DC power is used? So DC power is usually used in the battery cells, or for example a battery cell. You might be having a inverter or a power backup in your house, right? Whenever the power goes off. So that takes up the DC power. So ಅಥವಾ ನಿಮ್ಮ ಮನೆಯಲ್ಲಿ ಟಾರ್ಚ್ ಇರಬಹುದಲ್ವಾ, ಆ ಟಾರ್ಚ್ ಅಲ್ಲಿ ನೀವು ಹಾಕೋ ಸೆಲ್ಸ್ ಏನಿರುತ್ತೆ ಆ ಬ್ಯಾಟ್ರಿ ಸೆಲ್ಸ್, ಸೊ ಅದು ಡಿ ಸಿ ಪವರ್ನ ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ದ ಕಾಮನ್ ಯೂಸ್ ಆಫ್ ದ ಡಿ ಸಿ ಪವರ್. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಆರ್ ಕರೆಂಟ್ ಈಸ್ ನಥಿಂಗ್ ಬಟ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಎ ಕಂಡಕ್ಟರ್ ಲೈಕ್ ಎ ವೈರ್. ಸೊ ಹಾಗೆ ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ ಥರ ವಾಟ್ ಈಸ್ ಎಲೆಕ್ಟ್ರಿಸಿಟಿ ಅಂತಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಥ್ರೂ ಎ ಕಂಡಕ್ಟರ್. ಎಕ್ಸಾಂಪಲ್ ಒಂದು ವೈರ್. ಸೊ ಆ ವೈರ್ ಒಳಗಡೆ ಎಲೆಕ್ಟ್ರಾನ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ಕರೆಂಟ್ ಅಂತಾರೆ. ಸೊ ಅದು ಎಲೆಕ್ಟ್ರಿಸಿಟಿ ಅಂತಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಲೈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಫ್ಲೋ. ಸೊ ಆ ಡೈರೆಕ್ಷನ್ ಚೇಂಜ್ ಆದಾಗೆಲ್ಲ ಅದು ಆ ಡಿಫ್ರೆನ್ಸ್ ಏನಂತಾರೆ ಎ ಸಿ ಪವರ್ ಆ್ಯಂಡ್ ಡಿ ಸಿ ಪವರ್ ಅಂತಾರೆ. ಸೊ ಡೈರೆಕ್ಷನ್ ಚೇಂಜ್ ಮಾಡೋದನ್ನ ಎ ಸಿ ಅಂತಾರೆ, ಒಂದೇ ಡೈರೆಕ್ಷನಲ್ಲಿ ಹೋಗೋದನ್ನ ಡಿ ಸಿ ಪವರ್ ಅಂತಾರೆ. ಸೊ ಇನ್ ಡಿ ಸಿ ದ ಎಲೆಕ್ಟ್ರಾನ್ ಫ್ಲೋ ಸ್ಟಡಿಲಿ ಇನ್ ಎ ಸಿಂಗಲ್ ಡೈರೆಕ್ಷನ್ ಆರ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಡಿ ಸಿ ಪವರಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಸಿಂಗಲ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ತಗೊಳ್ಳಿ. ಸೊ ದ ಡಿ ಸಿ ಪವರ್ ಮೂವ್ಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೊ ಆ ಎಲೆಕ್ಟ್ರಾನ್ಸ್ ಏನಿರ್ತವೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೆ ಮಾತ್ರ ಮೂವ್ ಆಗ್ತವೆ. ಇನ್ ಎ ಸಿ ಎಲೆಕ್ಟ್ರಾನ್ಸ್ ಕೀಪ್ ಸ್ವಿಚಿಂಗ್ ಡೈರೆಕ್ಷನ್ಸ್, ಸಮ್ಟೈಮ್ಸ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ದೆನ್ ಗೋಯಿಂಗ್ ಬ್ಯಾಕ್ವರ್ಡ್. ಈಗ ಎ ಸಿಯಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ 2 ಪಾಯಿಂಟ್ಸ್ ತಗೊಳ್ಳಿ, ಪಾಯಿಂಟ್ ಎ ಟು ಪಾಯಿಂಟ್ ಬಿ, ವೈರ್ ಕನೆಕ್ಟ್ ಮಾಡಿರ್ತೀರ ಅವೆರಡರ ಮಧ್ಯೆ. ಸೊ ಎಲೆಕ್ಟ್ರಾನ್ಸ್ ಏನಿರ್ತವೆ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗ್ತವೆ ಫಸ್ಟ್ ಸೆಕೆಂಡಲ್ಲಿ. ಸೆಕೆಂಡಲ್ಲಿ ಮತ್ತೆ ಪಾಯಿಂಟ್ ಬಿ ಟು ಪಾಯಿಂಟ್ ಎ ವಾಪಸ್ ಬರ್ತವೆ. ಮತ್ತೆ ಫ್ರಮ್ ಥರ್ಡ್ ಸೆಕೆಂಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೊ ದಟ್ ಈಸ್ ದ ಚೇಂಜ್ ಇನ್ ದ ಡೈರೆಕ್ಷನ್ ಇನ್ ದ ಎ ಸಿ ಪವರ್. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಪವರ್. ಸೊ ಲೆಟ್ ಅಸ್ ಲುಕ್ ಅಟ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಕರೆಂಟ್. ಸೊ ಇದು ಎ ಸಿ ಮತ್ತು ಡಿ ಸಿ ಕರೆಂಟ್ ಇನ್ನೂ ಚೆನ್ನಾಗಿ ತಿಳ್ಕೊಬೇಕಂತಂದರೆ ಅದನ್ನು ಕಂಪೇರ್ ಮಾಡಿ ತಿಳ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಕಂಪೇರ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ ಪವರ್ and then understand what are AC and DC current. So let us look into it. The first one,
So whatever we are explaining in the alternating current, that is the left side is alternating current, and in the right side is called as direct current. So what is alternating current? First difference, let us look into it. AC means alternating current. So as I have explained earlier, AC stands for alternating current and DC stands for direct current. Then AC reverses its direction periodically. DC current only flows in one direction. So as I have told you earlier, AC power ಅಲ್ಲಿ ಆ ಡೈರೆಕ್ಷನ್ ಪೀರಿಯಾಡಿಕಲಿ ಚೇಂಜ್ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಇನ್ ದ DC ಪವರ್. ಸೊ DC ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟ್, ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ವೇರಿ ವಿತ್ ಟೈಮ್. In AC, magnitude of current may be constant or vary with time, but only in one direction. So what do you mean by that? So ಕೆಳಗಡೆ ಆ ಫಿಗರ್ ನೋಡಿ. ಸೊ ಆ ಫಿಗರ್ ಗ್ರಾಫ್ ಏನಿದೆ, ಲೆಫ್ಟ್ ಸೈಡ್ ಇರೋದು ಮ್ಯಾಗ್ನಿಟ್ಯೂಡ್ ವೈ ಆಕ್ಸಿಸ್, ದೆನ್ ಎಕ್ಸ್ ಆಕ್ಸಿಸ್ ಇಸ್ ದ ಟೈಮ್. ದಟ್ ಈಸ್ ವಾಟ್ ದೇ ಹ್ಯಾವ್ ಶೋನ್ ದೇರ್. ಆಲ್ಟರ್ನೇಟಿಂಗ್ ಕರೆಂಟ್ ನೋಡೋಣ ಫಸ್ಟ್. ಸೊ ಆ ಆಲ್ಟರ್ನೇಟಿಂಗ್ ಕರೆಂಟ್ ವೇವ್ಸ್ ಇದೆ ಅಲ್ವಾ, ಸೊ ಆ ವೇವ್ಸು ಟೈಮ್ ಜೊತೆಗೆ ವೇರಿ ಆಗುತ್ತೆ. ಸೊ ಈಗ ನೋಡಿ ಮ್ಯಾಗ್ನಿಟ್ಯೂಡ್ ಫಸ್ಟ್ 0 ಪಾಯಿಂಟಲ್ಲಿ ಫುಲ್ ಕಡಿಮೆ ಇದೆ, ಹಂಗೆ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ, ಆಮೇಲೆ ಹಂಗೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗಿ ಮೈನಸ್ಸಿಗೆ ಹೋಗುತ್ತೆ. ಸೊ ಅದನ್ನ ಏನಂತಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ವೇರಿ ವಿತ್ ಟೈಮ್. ಸೊ ಟೈಮ್ ಜಾಸ್ತಿ ಆದಂಗೆಲ್ಲ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಕಡಿಮೆ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ಬಟ್ ಲೆಟ್ ಅಸ್ ಲುಕ್ ದಟ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಟೈಮ್ ಇನ್ ದ DC current, that is the direct current. So as you can see, the magnitude stays ಕಾನ್ಸ್ಟೆಂಟ್ ವಿತ್ ದ ಚೇಂಜ್ ಇನ್ ಟೈಮ್. ಸೊ ಟೈಮ್ ನೀವು ಎಷ್ಟೇ ಚೇಂಜ್ ಮಾಡಿದ್ರು ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ ಅಲ್ವಾ, ಸೊ ಮೇಲೆ ಕೆಳಗೆ ಜಾಸ್ತಿ ಕಡಿಮೆ ಆಗ್ತಾ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ DC ಕರೆಂಟ್. ಸೊ ಮ್ಯಾಗ್ನಿಟ್ಯೂಡ್ ಯಾವತ್ತೂ ಚೇಂಜ್ ಆಗಲ್ಲ DC ಟೈಮಲ್ಲಿ, ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಓನ್ಲಿ ಇನ್ ಡೈರೆಕ್ಷನ್, ಅದು ಚೇಂಜ್ ಆದ್ರೂ ಒಂದೇ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗುತ್ತೆ. ಈಗ ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಪ್ಲಸ್ ಅಲ್ಲಿದೆ, ಮೈನಸ್ ಅಲ್ಲೂ ಚೇಂಜ್ ಆಗಿದೆ AC ಅಲ್ಲಿ. ಸೊ ಮೇಲೆ ಹೋಗಿದೆ ಮತ್ತು 0ಕ್ಕಿಂತ ಕಡಿಮೆನೂ ಆಗಿದೆ ಮೈನಸ್ ಅಲ್ಲಿ. ಸೊ ಬಟ್ ಇಲ್ಲಿ ಚೇಂಜ್ ಆದ್ರೂ 0ಗೆ ಲಾಸ್ಟ್ ಆಗುತ್ತೆ, ಮೈನಸ್ ಅಲ್ಲಿ ಹೋಗಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಗ್ನಿಟ್ಯೂಡ್ ಆಫ್ AC ಅಂಡ್ DC ಕರೆಂಟ್. ನೆಕ್ಸ್ಟ್, ಸೊ ದ ಫ್ರೀಕ್ವೆನ್ಸಿ ಆಫ್ AC is 50 Hz or 60 Hz ಡಿಪೆಂಡಿಂಗ್ ಅಪಾನ್ ದ ಕಂಟ್ರಿ. ಸೊ 50 Hz ಇನ್ ಇಂಡಿಯಾ. ದ ಫ್ರೀಕ್ವೆನ್ಸಿ ಆಫ್ DC is 0. ಇಟ್ ಮೇ ಹ್ಯಾವ್ ಹೈ ಫ್ರೀಕ್ವೆನ್ಸಿ ರಿಪಲ್ಸ್. ಸೊ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ನಿಮ್ಗೆ ಆಗ್ಲೇ ಹೇಳ್ದಾಗೆ, ಸೊ ಒಂದು ಟೈಮ್ ಸ್ಲಾಟ್ ಅಂದ್ರೆ ಈಗ ಇಲ್ಲಿರೋ ಫಿಗರ್ ನೋಡಿ. ಸೊ 0 to 1 ಇಂದ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಒಂದು ಸೈಕಲ್ ಆಗುತ್ತೆ. ಸೊ ಆ ಸೈಕಲ್ ಏನಂತಂದ್ರೆ ಒಂದು ಫುಲ್ ಸೈಕಲ್ ಮೇಲಿಂದ ಕೆಳಗೆ ಬರುತ್ತೆ, ಮತ್ತೆ 0ಗಿಂತ ಮತ್ತೆ ಮೈನಸ್ಸಿಗೆ ಹೋಗಿ ಮತ್ತೆ ಒಂದು. ಸೊ 0 to 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್ ಆಗುತ್ತೆ ಆ ಟೈಪು. ಸೊ ಅದನ್ನ ಫ್ರೀಕ್ವೆನ್ಸಿ ಅಂತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಸೊ ಫಾರ್ ಫ್ರೀಕ್ವೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಟೈಮ್, ಇನ್ವರ್ಸ್ ಆಫ್ ಟೈಮ್. ಸೊ ಇದು ಇಂಡಿಯಾ ಚೇಂಜ್ ಆಗುತ್ತೆ ಕಂಟ್ರಿ ಟು ಕಂಟ್ರಿ. ಸೊ ಇಂಡಿಯಾದಲ್ಲಿರೋ ಫ್ರೀಕ್ವೆನ್ಸಿ ಎಷ್ಟು ಅಂತಂದ್ರೆ 50 Hz. ಸೊ ಒನ್ ಟೈಮ್ ಸ್ಲಾಟ್ ಅಲ್ಲಿ 50 Hz ಫ್ರೀಕ್ವೆನ್ಸಿ ಇರುತ್ತೆ ಇಂಡಿಯಾದಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಫ್ ಡೈರೆಕ್ಟ್ ಕರೆಂಟ್ ಈಸ್ 0. It may have high frequency ripples. Next, mostly sinusoidal, small signals may be trapezoidal, triangular or square. So AC current ಅಲ್ಲಿ ಸೈನುಸೈಡಲ್ ವೇವ್ಸ್ ಇರುತ್ತೆ. ಸೊ ಸೈನುಸೈಡಲ್ ಅಂದ್ರೆ ಈಗ ನಾ ಮುಂಚೆ ತೋರಿಸಿರೋ ಥರ. ಸೊ ಇಲ್ಲಿ ನೋಡಿ, ಇದನ್ನ ಸೈನುಸೈಡಲ್ ವೇವ್ಸ್ ಅಂತಾರೆ. ಸೊ AC ಕರೆಂಟ್ ಆಲ್ಮೋಸ್ಟ್ ಯಾವಾಗಲೂ ಸೈನುಸೈಡಲ್ ವೇವ್ಸ್ ಅಲ್ಲೇ ಇರುತ್ತೆ. ಬಟ್ ದಟ್ ಈಸ್ ನಾಟ್ ದ ಕೇಸ್ ಇನ್ ದ DC ಕರೆಂಟ್. DC ಕರೆಂಟ್ ಅಲ್ಲಿ ಸೈನುಸೈಡಲ್ ವೇವ್ಸ್ ಇರಲ್ಲ. ಆ್ಯಂಡ್ ಇಟ್ ಮೇ ಬಿ ಟ್ರಾಪೆಜಾಯ್ಡಲ್, ಟ್ರಯಾಂಗುಲರ್ ಆರ್ ಸ್ಕ್ವೇರ್. ಸೊ ಟ್ರಯಾಂಗುಲರ್ ವೇವ್ಸ್ನು ಇರ್ಬೋದು, ಸ್ಕ್ವೇರ್ ವೇವ್ಸ್ನು ಇರ್ಬೋದು. DC ಓವರ್ಲ್ಯಾಪ್ಸ್ ವಿತ್ ಟ್ರೈಪೆಜಾಯ್ಡಲ್, ಟ್ರಯಾಂಗುಲರ್ ಆರ್ ಸ್ಕ್ವೇರ್. DC ಕರೆಂಟಲ್ಲಿ ಟ್ರೈಪೆಜಾಯ್ಡಲ್ ಅಂದ್ರೆ ಇರ್ಬೋದು, ಟ್ರಯಾಂಗುಲರ್ ಅಲ್ಲಿ ಇರ್ಬೋದು, ಆರ್ ಸ್ಕ್ವೇರ್ ಆಗಲಿ ಇರ್ಬೋದು. ಬಟ್ ದಟ್ ವಿಲ್ ಬಿ ಓನ್ಲಿ ಇನ್ ಸಿಂಗಲ್ ಡೈರೆಕ್ಷನ್. ವೋಲ್ಟೇಜ್ ಇಸ್ ರೆಪ್ರೆಸೆಂಟೆಡ್ ಆಸ್ ಅ ಸೈನ್ ಈಕ್ವೇಶನ್. ಸೊ AC ಅಲ್ಲಿ ವೋಲ್ಟೇಜ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂತಂದ್ರೆ V is equals to 20 sin omega t. So this is the formula to find the voltage in AC current. So voltage is represented as a equation in DC power. So V is equals to direct 20 and the equation or anything, maybe 20 or anything. So directly ಹಾಗೆ represent ಮಾಡ್ತೀರಾ. AC can be converted into DC using rectifier. So AC power ನ DC ಹೇಗೆ ಕನ್ವರ್ಟ್ ಮಾಡ್ಬೋದು ಅಂದ್ರೆ rectifier ಅನ್ನೋ ಇನ್ಸ್ಟ್ರೂಮೆಂಟ್ ಇರುತ್ತೆ. So that is used for to convert from AC to DC. DC can be converted into AC using inverter. ಸೊ DC ಪವರ್ನ AC ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇನ್ವರ್ಟರ್ನ ಬಳಸ್ತಾರೆ. AC is not portable. That is, it can be generated
using portable generator and fuel. So AC is not portable ಅಂತಂದ್ರೆ ಏನು? This cannot be moved from one place to another. ಸೊ ಅದನ್ನ ತಗೊಂಡು ಹೋಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇದು ಡಿ ಸಿ ನೋಡೋಣ ಫಸ್ಟು. ಡಿ ಸಿ ಕ್ಯಾನ್ ಬಿ ಕ್ಯಾರಿಡ್ ಅರೌಂಡ್ ಇನ್ ಎನಿ ಫಾರ್ಮ್. ಸೊ ದೇ ಆರ್ ಯೂಸ್ಡ್ ಇನ್ ಪೋರ್ಟಬಲ್ ಎಲೆಕ್ಟ್ರಾನಿಕ್ಸ್ ಲೈಕ್ ಮೊಬೈಲ್ಸ್, ಮೀಟರ್ಸ್, ರೇಡಿಯೋಸ್, ಲ್ಯಾಪ್ಟಾಪ್ ಎಕ್ಸೆಟ್ರಾ. ಸೊ ಎ ಸಿ ಪವರ್ ಪೋರ್ಟಬಲ್ ಅಲ್ಲ. ಯಾಕೆ? ಸೊ ಲೈಕ್ ಸಾಕೆಟ್ಸ್ ಆರ್ ಯು ವಿಲ್ ಬಿ ಹ್ಯಾವಿಂಗ್ ಸಾಕೆಟ್ಸ್ ಇನ್ ಯುವರ್ ಹೌಸ್, ರೈಟ್? ನಿಮ್ಮ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ಸ್ ಇರ್ತವೆ. ಸೊ ಅದನ್ನ ಎಲ್ಲ ಕಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ? ಆ ವೈರ್ಸ್ ಎಲ್ಲ ಕನೆಕ್ಟೆಡ್ ಇರುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಎ ಸಿ ಇಸ್ ನಾಟ್ ಪೋರ್ಟಬಲ್. ಬಟ್ ರಾದರ್ ದ್ಯಾಟ್ ಡಿ ಸಿ ಇಸ್ ವೆರಿ ಮಚ್ ಪೋರ್ಟಬಲ್. ಸೊ ಡಿ ಸಿ ಪವರ್ ಎದ್ರಲ್ಲಿರುತ್ತೆ? ಯಾವ ಫಾರ್ಮಲ್ಲಿ ಇರುತ್ತೆ? ಬ್ಯಾಟ್ರೀಸ್. ಸೊ ಸೆಲ್ಸ್. ಸೆಲ್ಸ್ ಯಾವ್ದ್ರಲ್ಲಿ ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್, ಮೊಬೈಲ್ಸು, ಮೀಟರ್ಸು, ರೇಡಿಯೋಸ್, ಲ್ಯಾಪ್ಟಾಪ್ಸ್, ಇದರಲ್ಲೆಲ್ಲ ಸೆಲ್ಸ್, ಬ್ಯಾಟ್ರೀಸ್ ಇರ್ತಾವಲ್ಲ. ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಡಿ ಸಿ ಇಸ್ ಪೋರ್ಟಬಲ್. ಎಲೆಕ್ಟ್ರಿಸಿಟಿ ಇಸ್ ಸಪ್ಲೈಡ್ ಟು ಕನ್ಸ್ಯೂಮರ್ ಇನ್ ಎ ಸಿ ಫಾರ್ಮ್ ಇನ್ ಇಂಡಿಯಾ. ಸೊ ಆಸ್ ಐ ಹವ್ ಎಕ್ಸ್ಪ್ಲೇನ್ ಟು earlier, ಸೊ ಯು ವಿಲ್ ಬಿ ಪ್ರೊವೈಡೆಡ್ ವಿತ್ ದ ಎ ಸಿ ಕರೆಂಟ್ ಫ್ರಮ್ ದ ಗವರ್ಮೆಂಟ್. ಸೊ ನಿಮ್ಮ ಮನೆಗಳಲ್ಲಿ ಬರೋ ಪವರ್ ಏನಿರುತ್ತೆ ಅದು ಎ ಸಿ ಪವರಿಂದ ಪವರ್ ಆಗಿರುತ್ತೆ. ನೆಕ್ಸ್ಟ್, ಕನ್ಸ್ಯೂಮರ್ ಡಸ್ ನಾಟ್ ಗೆಟ್ ಡಿ ಸಿ ಪವರ್ ಫ್ರಮ್ ಎಲೆಕ್ಟ್ರಿಸಿಟಿ ಬೋರ್ಡ್ಸ್. ಸೊ ಎಲೆಕ್ಟ್ರಿಸಿಟಿ ಬೋರ್ಡ್ಗಳಿಂದ ನಿಮ್ಮ ಮನೆಗಳಿಗೆ ಡಿ ಸಿ ಪವರ್ ಬರಲ್ಲ. ಸೊ ಡಿ ಸಿ you will be having inverters or any batteries in your house, right, for a backup when there is no power or when there is a power cut. So at that time DC power comes into existence. So ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಎ ಸಿ ಪವರ್ ಏನಿರುತ್ತೆ ಅದು ಡಿ ಸಿಯಲ್ಲಿ ಕನ್ವರ್ಟ್ ಮಾಡಿ ಬ್ಯಾಟ್ರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಆ ಮೂಲಕ ನೀವು ಡಿ ಸಿ ಪವರ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಇಟ್ ಈಸ್ ಈಸಿಯರ್ ಟು ಪ್ರೊಟೆಕ್ಟ್ ಫ್ರಮ್ ಫಾಲ್ಟ್ ಇನ್ ಎ ಸಿ. ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೊಟೆಕ್ಟ್ ಫ್ರಮ್ ಫಾಲ್ಟ್ ಇನ್ ಡಿ ಸಿ. ಸೊ ಎ ಸಿ ಪವರಲ್ಲಿ ಏನಾದರೂ ತಪ್ಪಾದರೆ ಅದನ್ನು ಈಸಿಯಾಗಿ ಪ್ರೊಟೆಕ್ಟ್ ಮಾಡ್ಬೋದು, ಏನೂ ಆಗ್ಲಾರ್ದಂಗೆ ನೋಡ್ಕೋಬೋದು. ಸೊ ಬಟ್ ಡಿ ಸಿ ಪವರಲ್ಲಿ ಹಾಗಲ್ಲ, ಹಾಗೆ ನೋಡ್ಕೊಳಕ್ಕೆ ಬರಲ್ಲ. ಏಕೆ ಅಂತಂದರೆ ಎ ಸಿ ಪವರಲ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ಆ ಡೈರೆಕ್ಷನ್ ಚೇಂಜ್ ಆಗೋ ಮೂಮೆಂಟಲ್ಲಿ ಸ್ವಲ್ಪ ಸ್ಟಾಪ್ ಆಗುತ್ತೆ ಎಲೆಕ್ಟ್ರಾನ್. ಸೊ ಆ ಟೈಮ್ ಅದರಿಂದ ನೀವು ಈಸಿಯಾಗಿ ಏನಾದರೂ ಫಾಲ್ಟ್ನ ರೆಕ್ಟಿಫೈ ಮಾಡ್ಬೋದು. ಬಟ್ ದಟ್ ಇಸ್ ನಾಟ್ ದ ಕೇಸ್ ಇನ್ ದ ಡಿ ಸಿ ಪವರ್. ಸೊ ಯು ಕೆನಾಟ್, ಇಟ್ ಈಸ್ ನಾಟ್ ಈಸಿ ಟು ಪ್ರೊಟೆಕ್ಟ್ in the form, if it is in the form of DC current. Energy cannot be stored in AC form directly. ಸೊ ಎ ಸಿ ಫಾರ್ಮಲ್ಲಿ ಎನರ್ಜಿನ ಡೈರೆಕ್ಟ್ ಸ್ಟೋರ್ ಮಾಡೋಕ್ಕೆ ಬರಲ್ಲ. ಸೊ ಎ ಸಿ ಕರೆಂಟ್ನ ಸ್ಟೋರ್ ಮಾಡೋಕ್ಕೆ ಬರಲ್ಲ. ಎನರ್ಜಿ ಕ್ಯಾನ್ ಬಿ ಸ್ಟೋರ್ಡ್ ಡೈರೆಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಡಿ ಸಿ ಪವರ್, ಆಸ್ ಐ ಎಕ್ಸ್ಪ್ಲೇನ್ ಟು earlier. ಸೊ ಬ್ಯಾಟ್ರಿ ಅಂತ ಎಕ್ಸಾಂಪಲ್ ಕೊಟ್ಟೆ. ನಿಮ್ಮ ಮನೆಗಳಲ್ಲಿ ಇನ್ವರ್ಟರ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡ್ಬೋದು ನೀವು ಡಿ ಸಿ ಪವರ್ನ. ಬಟ್ ಎ ಸಿನ ಸ್ಟೋರ್ ಮಾಡೋಕ್ಕೆ ಬರಲ್ಲ ಡೈರೆಕ್ಟಾಗಿ. ಸೊ ಎ ಸಿ ಪವರ್ ಫೇಲ್ ಆದರೆ ಅನದರ್ ಎ ಸಿ ಸೋರ್ಸ್ ಯೂಸ್ ಮಾಡಬೇಕಾಗುತ್ತೆ. ಬೇರೆ ಎ ಸಿ ಸೋರ್ಸ್ ಯೂಸ್ ಮಾಡ್ಬೋದು, ಅಥವಾ ಡಿ ಸಿ ಸೋರ್ಸ್ ಯೂಸ್ ಮಾಡ್ಬೋದು. ಇನ್ವರ್ಟರ್ ಯೂಸ್ ಮಾಡಿ, ಸೊ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ಡೈರೆಕ್ಟಾಗಿ ಎ ಸಿನ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ವೋಲ್ಟೇಜ್ ಕ್ಯಾನ್ ಬಿ ಚೇಂಜ್ಡ್ ಈಸಿಲಿ ಯೂಸಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಎ ಸಿ ಪವರು, ಈಗ ಟ್ರಾನ್ಸ್ಫಾರ್ಮರ್ ಅಂತಂದರೆ ಲೈಟ್ ಬಲ್ಬ್ಸ್ ಇರ್ತವೆ. ಸೊ ಅವ್ರಿಗೆ ಲೈಟ್ ಕಂಬಗಳಿರ್ತವೆ. ಸೊ ಯು ವಿಲ್ ಬಿ ಗೆಟಿಂಗ್ ಪವರ್ ಟು ಯುವರ್ ಹೌಸ್ ಫ್ರಮ್ ದ ಸ್ಟ್ರೀಟ್ ಲೈಟ್ಸ್ ಆರ್ ದ ಪೋಲ್ಸ್, ಸ್ಟ್ರೀಟ್ ಪೋಲ್ಸ್. ಸೊ ಆ ಪೋಲ್ಗಳಲ್ಲಿ ಒಂದೊಂದು ಏರಿಯಾ ಟೈಪ್, ಆ ಟೈಪಲ್ಲಿ ಡಿವೈಡೆಡ್ ಆಗಿರುತ್ತೆ. ಸೊ ದೆಲ್ ಬಿ ಹ್ಯಾವಿಂಗ್ ಎ ಟ್ರಾನ್ಸ್ಫಾರ್ಮರ್. ಆ ಟ್ರಾನ್ಸ್ಫಾರ್ಮರಿಂದ ಚೇಂಜ್ ಮಾಡುತ್ತೆ ಅದ್ರ ಪವರ್, ವೋಲ್ಟೇಜ್. ಬಟ್ ವೋಲ್ಟೇಜ್ ಕೆನಾಟ್ ಬಿ ಚೇಂಜ್ ಈಸಿಲಿ ಯೂಸಿಂಗ್ ಇನ್ ಡಿ ಸಿ ಪವರ್. ಸೊ ಯೂಸ್ಡ್ ಇನ್ ಲೋಡ್ಸ್ ಲೈಕ್ ಮೋಟಾರ್ಸ್, ಲೈಟ್, ಹೀಟಿಂಗ್ ಎಕ್ಸೆಟ್ರಾ ಇನ್ ಇಂಡಸ್ಟ್ರಿ ಆ್ಯಂಡ್ ಹೌಸಸ್. ಸೊ ಎ ಸಿ ಪವರ್ ಎಲ್ಲೆಲ್ಲಿ ಮೇನ್ಲಿ ಯೂಸ್ ಮಾಡುತ್ತೆ ಅಂದರೆ ಲೋಡ್ಸು, ಮೋಟರ್ಸು, ಲೈಟು, ಹೀಟಿಂಗ್ ಎಕ್ಸೆಟ್ರಾ. ಸೊ ಮನೆಗಳಲ್ಲಿ ಯೂಸ್ ಮಾಡ್ಬೋದು, ಅಥವಾ ಇಂಡಸ್ಟ್ರೀಸು, ಅಲ್ಲೆಲ್ಲ ಎ ಸಿ ಪವರ್ ಯೂಸ್ ಮಾಡ್ತಾರೆ. ಸೊ ಯೂಸ್ಫುಲ್ ಫಾರ್ ಲೋ ಪವರ್ ಆರ್ ವೋಲ್ಟೇಜ್ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಈ ಡಿ ಸಿ ಪವರ್ ಹೆವಿ ಲೋಡ್ ತಗೊಳ್ಳಲ್ಲ. ಸೊ ಲೋ ಪವರ್ ಯೂಸಸ್ ಲೈಕ್ ಮೊಬೈಲ್ಸ್, ಬ್ಯಾಟ್ರೀಸ್, ಸೊ ಈ ಥರದಕ್ಕೆ ಡಿ ಸಿ ಪವರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಎ ಸಿ ಪವರ್ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್ ಫಾರ್ ವೆರಿ ಲಾಂಗ್ ಡಿಸ್ಟೆನ್ಸ್ ಡ್ಯೂ ಟು ಟೆಕ್ನಿಕಲ್ ಪ್ರಾಬ್ಲಮ್. ಸೊ ಎ ಸಿ ಪವರ್ ಅನ್ನೋದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ, ಸೊ ಅದು ತುಂಬ ದೂರ ಇದ್ದರೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಅದು ಕಷ್ಟ. ಸೊ ನೀವು ಒಂದು ಪ್ರಶ್ನೆ ಬರ್ಬೋದು, ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡಿಂದ ಮನೆಗಳಿಗೆ ಹೇಗೆ ಬರುತ್ತೆ ಅಂತಂತ. ಸೊ ನಾನು ಹೇಳಿದಾಗೆ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಮಾಡ್ತಾರೆ. ಸೊ ಆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಬರೋ ಅಷ್ಟರಲ್ಲಿ ಅದ್ರದ್ದು ಎನರ್ಜಿ ಕಡಿಮೆ ಆಗಿರುತ್ತೆ. ಸೊ ಆ ಟ್ರಾನ್ಸ್ಫಾರ್ಮರ್ಸಲ್ಲಿ ಅದನ್ನು ಬೂಸ್ಟ್ ಮಾಡುತ್ತೆ ಎನರ್ಜಿ. ಸೊ ದ ಎನರ್ಜಿ ವಿಲ್ ಬಿ ಬೂಸ್ಟೆಡ್ ವೆನ್ ದ ಎಲೆಕ್ಟ್ರಿಸಿಟಿ will be near to the, or it will be in the transformer. It will be boosted and then again sent to the next transformer. So in that way it will be supplied to your home. ಸೊ ಮನೆಗಳಲ್ಲಿ ಹಾಗೆ ಕರೆಂಟ್ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮರಿಂದ ಇನ್ನೊಂದು ಟ್ರಾನ್ಸ್ಫಾರ್ಮರಿಗೆ ಬೂಸ್ಟ್ ಮಾಡ್ಕೊತ ನಿಮ್ಮ ಮನೆಗೆ ಬರುತ್ತೆ. ಸೊ ಎ ಸಿ cannot be transmitted for very long distance. Power in DC form can be transmitted for long distance.
ಸೊ ಡಿ ಸಿ ಫಾರ್ಮಲ್ಲಿ ಇದ್ದರೆ ಅದನ್ನು ಲಾಂಗ್ ಡಿಸ್ಟೆನ್ಸಲ್ಲಿ ಈಸಿಲಿ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಎ ಸಿ ಪವರ್ ಟ್ರಾನ್ಸ್ಮಿಷನ್ ಈಸ್ ಎಕನಾಮಿಕಲ್ ಫಾರ್ ಸ್ಮಾಲ್ ಡಿಸ್ಟೆನ್ಸ್. ಸೊ ಎಕನಾಮಿಕಲ್ ಅಂತಂದರೆ ಕಾಸ್ಟ್, ಖರ್ಚು ಕಡಿಮೆ ಆಗುತ್ತೆ. ಸೊ ಎ ಸಿ ಪವರ್ನ ಸ್ವಲ್ಪ ಡಿಸ್ಟೆನ್ಸಿಂದ ಅಲ್ಲಿ ಕಳಿಸ್ಬೇಕಂತಂದರೆ ಸೊ ಖರ್ಚು ತುಂಬ ಕಡಿಮೆ. ಬಟ್ ಡಿ ಸಿ ಪವರಲ್ಲಿ economical for long distance. So if you want to send DC power to long distance, then it is economical andre cost kadime. So those were some of the difference between the AC current and the DC current. So I hope you all have understood about what is AC current and what is DC current. ನಿಮಗೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ AC current ಅಂದರೆ ಏನು ಅಥವಾ DC current ಅಂದರೆ ಏನು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಪ್ಲೀಸ್ ಲೈಕ್ ದ ವಿಡಿಯೋ, ಕಮೆಂಟ್ and subscribe to the channel. Thank you.